ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ನುಡಿಗಳನ್ನು ಮುಂದುವರಿಸ್ತಾ ಹೋಗೋಣ. ಈಗ 2 ದಿನದಿಂದ ವಿಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ, ನನಗೂ ಸಹ ಹಬ್ಬಗಳಿತ್ತು. ಈಗ ಮತ್ತೆ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸೋಣ ಸ್ನೇಹಿತರೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ನಮಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಶ್ರೀ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡೋಣಂತೆ. ಶೋಭಾನವೆನ್ನೀರೆ ಸುರರೋಡು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೇ. ಇವತ್ತು 49ನೇ ನುಡಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. 10 ಮತ್ತಾರು ಸಾವಿರ ಸ್ತ್ರೀಯರಲ್ಲಿ 10 10ನೇ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗಿದು ಶೋಭಾನೇ. ರೋಮ ರೋಮ ಕೂಪ ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕ್ಕೆ ಶೋಭಾನೇ. ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕ್ಕೆ ಶೋಭಾನೇ. ಸ್ನೇಹಿತರೆ, ಇವತ್ತು ಈ 3 ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ತುಂಬ ಅಂದರೆ ತುಂಬಾ ಸುಂದರವಾದಂಥ ನುಡಿಗಳು, ತುಂಬ ವಿಶೇಷವಾಗಿ ಅರ್ಥವನ್ನು ನಾವು ತಿಳಿಯೋಣಂತೆ. ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಂತೆ. ನೋಡ್ರಿ, ಇಲ್ಲಿ 10 ಮತ್ತಾರು ಸಾವಿರ ಸ್ತ್ರೀಯರಲ್ಲಿ 10 10ನೇ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗಿದು ಅಂತ ವಾದಿರಾಜರು ತುಂಬ ಸುಂದರವಾಗಿ ಬರೆದಿದ್ದಾರೆ. ಕೃಷ್ಣನಿಗೆ 16,000 ಮಂದಿ ಮಡದಿಯರಿದ್ದರು ಅಂತ ಹಿಂದಿನ ನುಡಿಗಳಲ್ಲಿ ನೀವು ತಿಳ್ಕೊಂಡ್ರಿ. ಆ ಎಲ್ಲ ಮಡದಿಯರಲ್ಲಿ ಭಗವಂತ 10 ಮಕ್ಕಳನ್ನು ಪಡೆದಿದ್ದಂತೆ. ಪುತ್ರರು ಎಲ್ಲ ಗಂಡು ಮಕ್ಕಳು, ಒಬ್ಬೊಬ್ಬ ಗೋಪಿಕಾ ಸ್ತ್ರೀಯರಲ್ಲೂ 10 ಮಕ್ಕಳು. ಹೀಗೆ ಮಕ್ಕಳನ್ನು ಪಡೆದ್ನಲ್ಲ ಕೃಷ್ಣ ಪರಮಾತ್ಮ, ತನ್ನ ವೀರ್ಯದಿಂದ ಸೃಷ್ಟಿಸಿದಂಥ ಮಕ್ಕಳ ಇವು ಅಂಥ ಮಕ್ಕಳ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಪೂರ್ಣಾನಂದಮಯನಾದಂಥ ಭಗವಂತನಿಗೆ ಇದೊಂದು ಆನಂದದ ಸೃಷ್ಟಿ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಅರ್ತಿಯ ಸೃಷ್ಟಿ ಹರಿಗಿದು ಅಂತ ಹೇಳ್ತಾಳೆ. ಅಂದರೆ ಭಗವಂತನಿಗೆ ಇದೊಂದು ಆನಂದದ ಸೃಷ್ಟಿ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಹಿಂದಿನ ನುಡಿಗಳಲ್ಲಿ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ, ಗೋಪಿಕಾ ಸ್ತ್ರೀಯರೊಟ್ಟಿಗೆ ಕೃಷ್ಣ ಪರಮಾತ್ಮ ರಮಿಸ್ತಾ ಇದ್ದ. ಆದರೆ ಆ ಎಲ್ಲ ಗೋಪಿಕಾ ಸ್ತ್ರೀಯರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇತ್ತು ಅಂತ ತಿಳ್ಕೊಂಡ್ವಿ ಅಲ್ವಾ. ಭಗವಂತ ಕಾಮದಿಂದ ಗೋಪಿಕಾ ಸ್ತ್ರೀಯರನ್ನು ರಮಿಸಿದ್ದಲ್ಲ ಅಂತ ನಾವಿಲ್ಲಿ ತಿಳಿಬೇಕು. ಹಾಗಾದರೆ ಲಕ್ಷ್ಮೀದೇವಿ ತನಗೆ ತಾನೇ ಪ್ರಶ್ನೆಯನ್ನು ಮಾಡ್ಕೊತಾ ಇದ್ದಾಳಂತೆ. ನೋಡ್ರಿ, ಇಲ್ಲಿ ನೀವೆಲ್ಲ ನನ್ನನ್ನು ಕೇಳಬಹುದು, ಭಗವಂತ ಗೋಪಿಕಾ ಸ್ತ್ರೀಯರೊಟ್ಟಿಗೆ ರಾಸಲೀಲೆ ಆಡುವಾಗ ಅವನ ವಯಸ್ಸು 7 ವರ್ಷ ಆಗಿತ್ತಂತೆ. ನೋಡ್ರಿ, ಹಾಗಾದರೆ 10ರ ಒಳಗಿರುವಂಥ ಹುಡುಗರಿಗೆ, ಸಣ್ಣ ಮಕ್ಕಳಿಗೆ ಕಾಮದ ಬಯಕೆ ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಇಲ್ಲಿ. ಹೇಗೆ ಬಂತು ಕೃಷ್ಣನಿಗೆ ಕಾಮದ ಬಯಕೆ ಆ ವಯಸ್ಸಿನಲ್ಲಿ ಅಂತ ನಾವು ಅಂದ್ಕೊಂಡ್ರೂ ಸಹ, ಮುಂದೆ ಅದೇ ಭಗವಂತ 16,108 ಗೋಪಿಕಾ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಒಬ್ಬೊಬ್ಬರಲ್ಲಿ ತಾನು 10 ಗಂಡು ಮಕ್ಕಳನ್ನು ಪಡೆದ್ನಲ್ಲ, ಅದು ನಿಜ ಅಲ್ವಾ? ನೋಡ್ರಿ, ನಾವಿಲ್ಲಿ ತಿಳ್ಕೊಬೇಕು, ಭಗವಂತ ಗೃಹಸ್ಥ ಜೀವನವನ್ನು ದ್ವಾರಕಾ ಪಟ್ಟಣದಲ್ಲಿ ನಡೆಸಿದ್ದು ನಾವೆಲ್ಲ ಕೇಳಿದ್ದೀವಿ ಅಲ್ವಾ. ಪುರಾಣಗಳಲ್ಲಿ, ಕಥೆಗಳಲ್ಲಿ ನಾವು ತಿಳ್ಕೊತೀವಿ. ಭಗವಂತ ತನ್ನ ಗೃಹಸ್ಥ ಜೀವನವನ್ನು ದ್ವಾರಕಾ ಪಟ್ಟಣದಲ್ಲಿ ನಡೆಸಿದ್ದ. ಹಾಗೆಯೇ ಅಷ್ಟು 1000 ಮಡದಿಯರಲ್ಲೂ ಸಹ ಒಬ್ಬೊಬ್ಬರಲ್ಲಿ 10 ಗಂಡು ಮಕ್ಕಳನ್ನು ಸೃಷ್ಟಿಸಿದ್ದಾನಂತೆ ಭಗವಂತ. ಮತ್ತು ಆ ಎಲ್ಲ ಮಕ್ಕಳಲ್ಲೂ ಸಹ ರೂಪ ಗುಣಗಳಲ್ಲಿ ತಂದೆಯನ್ನೇ ಹೋಲ್ತಾ ಇದ್ರಂತೆ. ಅಂದರೆ ಕೃಷ್ಣ ಪರಮಾತ್ಮನನ್ನೇ ಹೋಲ್ತಾ ಇದ್ರು. ನೋಡಲಿಕ್ಕೆ ಸೇಮ್ ಕೃಷ್ಣನ ಹಾಗೆಯೇ ಇರ್ತಾ ಇದ್ರಂತೆ. ಒಬ್ಬ ಗೋಪಿಕಾ ಸ್ತ್ರೀಯರಲ್ಲಿ 10 ಗಂಡು ಮಕ್ಕಳು. ಆ ರೀತಿಯಾಗಿ 16,108 ಗೋಪಿಕಾ ಸ್ತ್ರೀಯರಲ್ಲೂ ಸಹ ಅಷ್ಟು ಮಕ್ಕಳನ್ನು ಕೃಷ್ಣ ಪರಮಾತ್ಮ ಪಡೆದಿದ್ನಲ್ಲ, ಎಲ್ಲ ಮಕ್ಕಳು ಕೃಷ್ಣನನ್ನೇ ಹೋಲ್ತಿದ್ರಂತೆ. ನೋಡ್ರಿ, ಒಮ್ಮೆ ರುಕ್ಮಿಣಿ ದೇವಿಯಲ್ಲಿ ಜನಿಸಿದಂತಹ ಪ್ರದ್ಯುಮ್ನ ಮಗುವಾಗಿದ್ದಾಗಲೇ
ಶಂಬರಾಸುರನನ್ನು ಕೊಂದು ಬಂದಿದ್ದಂತೆ. ಅಂದರೆ ಶಂಬರಾಸುರನ ರಾಕ್ಷಸನನ್ನು ಸಂಹಾರ ಮಾಡಿ ಬಂದಿದ್ದಂತೆ. ಆಗ ಪ್ರದ್ಯುಮ್ನ ಬಂದಾಗ ಗೋಪಿಕಾ ಸ್ತ್ರೀಯರೆಲ್ಲರೂ ಅವನನ್ನು ನೋಡಿಬಿಟ್ಟು ಕೃಷ್ಣನೇ ಅಂತ ಭಾವಿಸ್ಬಿಟ್ಟಿದ್ರಂತೆ. ಅಂದರೆ ನೋಡಲಿಕ್ಕೆ ಪ್ರದ್ಯುಮ್ನ ಕೃಷ್ಣನ ಹಾಗೆಯೇ ಇದ್ದಂತೆ, ಸೇಮ್ ಹಾಗೇನೆ ನೋಡಲಿಕ್ಕೆ. ರೂಪದಲ್ಲಿ ಸಾಕ್ಷಾತ್ ಭಗವಂತನನ್ನೇ ಹೋಲ್ತಿದ್ದಂತೆ ಪ್ರದ್ಯುಮ್ನ. ಈಗ ಕೆಲವು ಮಕ್ಕಳು ತಾಯಿಯನ್ನು ಹೋಲ್ತವೆ ಅಲ್ವಾ, ಕೆಲವು ಮಕ್ಕಳು ತಂದೆಯನ್ನು ಹೋಲ್ತಾರೆ ರೂಪದಲ್ಲಿ. ಕೆಲವು ಮಕ್ಕಳು ತಾಯಿಯ ರೂಪವನ್ನು, ತಾಯಿಯ ಮೂಗು, ಕಣ್ಣು ಈ ಥರ ಹೋಲಿಕೆ ಬಂದಿರುತ್ತೆ. ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಮನೆಗಳಲ್ಲಿ, ತಂದೆ ಹಾಗೆ ಇದ್ದಾನೆ, ತಾಯಿ ಹಾಗೆ ಇದ್ದಾಳೆ, ಈ ರೀತಿ ಹೇಳ್ತಾ ಇರ್ತಾರಲ್ವ. ಒಬ್ಬ ಮಗು ತಂದೆಯನ್ನು ಹೋದರೆ ಇನ್ನೊಬ್ಬ ಮಗು ತಾಯಿಯನ್ನು ಹೋಲುತ್ತೆ ಅಲ್ವಾ. ಒಬ್ಬರನ್ನೇ ಹೋಲಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದು ನಿಮ್ಮ ಪ್ರಕಾರದಲ್ಲಿ ಗಂಡ ಹೆಂಡತಿಯರ ದೇಹ ಸಂಬಂಧದಿಂದ ಮಕ್ಕಳು ಬಂದರೆ ಹೀಗೆ ಹೋಲಿಕೆ ಇರುತ್ತೆ, ತಂದೆ ಹೋಲಿಕೆ, ತಾಯಿ ಹೋಲಿಕೆ ಇರುತ್ತೆ ಮಕ್ಕಳಲ್ಲಿ. ಆದರೆ ಇಲ್ಲಿ ಕೃಷ್ಣ ಪರಮಾತ್ಮನಿಂದ ಹುಟ್ಟಿದಂಥ ಎಲ್ಲ ಮಕ್ಕಳು ಸಹ ಕೃಷ್ಣನನ್ನೇ ಹೋಲ್ತಾ ಇದ್ದಾರೆ ನೋಡ್ರಿ. ಯಾಕೆ ಹೀಗೆ? ಕೃಷ್ಣ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಸಂಘವನ್ನು ಮಾಡಿ ಹುಟ್ಟಿದಂಥ ಮಕ್ಕಳಾಗಿದ್ದರೆ ಕೆಲವೊಂದು ಮಕ್ಕಳು ತಾಯಿಯನ್ನು ಹೋಲ್ಬೇಕಿತ್ತಲ್ವ. 10 ಮಕ್ಕಳು ಇದ್ರಲ್ಲ, ಒಬ್ಬೊಬ್ಬ ಗೋಪಿಕಾ ಸ್ತ್ರೀಯರಲ್ಲಿ 10 ಮಕ್ಕಳು. ಒಂದು 5 ಮಕ್ಕಳು ಕೃಷ್ಣನ ಹಾಗೆ, ಇನ್ನೊಂದು 5 ಮಕ್ಕಳು ತಾಯಿಯ ಹಾಗೆ ಇರ್ಬೋದಾಗಿತ್ತಲ್ಲ, ಯಾಕೆ ಇಲ್ಲ? ಒಂದು ವೇಳೆ ಕೃಷ್ಣನ ಸಂಘದಿಂದ ಹುಟ್ಟಿದಂತಹ ಮಕ್ಕಳಾಗಿದ್ದರೆ ತಾಯಿ ತಂದೆಯನ್ನು ಹೋಲ್ತಾ ಇದ್ರು ಅಲ್ವಾ. ಆದರೆ ಇಲ್ಲಿ ಇಷ್ಟು ಮಕ್ಕಳು ಹುಟ್ಟಿದವಲ್ಲ ಕೃಷ್ಣ ಪರಮಾತ್ಮನಿಗೆ, ಇದರಲ್ಲಿ ಗೋಪಿಕಾ ಸ್ತ್ರೀಯರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಗೋಪಿಕಾ ಸ್ತ್ರೀಯರ ಪಾತ್ರನೇ ಇಲ್ಲ, ಬರೀ ಭಗವಂತನಿಂದ ಜನಿಸಿದಂಥ ಮಕ್ಕಳು. ಹೀಗೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ನೋಡಿ, ಹಾಗೇನಾದರೂ ಶುಕ್ಲಶೋಣಿತ ಸಂಬಂಧದಿಂದ ಮತ್ತು ಕೃಷ್ಣನ ರೇತಸ್ಸಿನಿಂದ ಮಕ್ಕಳನ್ನು ಪಡೆಯೋದೇ ಆಗಿದ್ದರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯೊಟ್ಟಿಗೆ ಇದ್ದಾಗ ಮಕ್ಕಳನ್ನು ಪಡಿಬೋದಾಗಿತ್ತಲ್ಲ. ಯಾಕೆ ಭಗವಂತ ಆ ರೀತಿಯಾಗಿ ಮಕ್ಕಳನ್ನು ಪಡೀಲೇ ಇಲ್ಲ ಅಲ್ವಾ? ಅದು ಭಗವಂತನ ಲೀಲೆ. ಇದೊಂದು ವಿಚಿತ್ರ ನೋಡ್ರಿ ಅಲ್ವಾ. ಒಬ್ಬೊಬ್ಬರಲ್ಲೂ 10 ಮಕ್ಕಳೇ ಇದ್ದಾರೆ ನೋಡ್ರಿ, ಕಡಿಮೆ ಯಾರಿಗೂ ಇಲ್ಲ. 10 ಮಕ್ಕಳು, ಎಲ್ಲ ಗೋಪಿಕಾ ಸ್ತ್ರೀಯರೆಲ್ಲ 10 ಮಕ್ಕಳುಗಳು. ಒಮ್ಮೆ ನಾರದರು ಬಂದು ನೋಡ್ತಾರಂತೆ, ಇಷ್ಟೊಂದು ಹೆಂಡತಿಯರೊಟ್ಟಿಗೆ ಕೃಷ್ಣ ಪರಮಾತ್ಮ ಹೇಗಿದ್ದಾನೆ ಒಮ್ಮೆ ನೋಡೋಣ ಅಂತ ಬರ್ತಾರಂತೆ ನಾರದರು. ನೋಡಲಿಕ್ಕೆ ಅಂತ ಹೋದಾಗ ಎಲ್ಲರ ಮನೆಯಲ್ಲೂ ಕೃಷ್ಣ ಪರಮಾತ್ಮ ಇದ್ದಂತೆ. ಒಬ್ಬರ ಮನೆಯಲ್ಲಿ ಊಟ ಮಾಡ್ತಾ ಇದ್ದ, ಒಬ್ಬರ ಮನೆಯಲ್ಲಿ ಮಲ್ಕೊಂಡಿದ್ದ, ಇನ್ನೊಬ್ಬರ ಮನೆಯಲ್ಲಿ ಪೂಜೆ, ಇನ್ನೊಬ್ಬರ ಮನೆಯಲ್ಲಿ ಇನ್ನೊಂದೇನೋ. ಈ ರೀತಿಯಾಗಿ 16,108 ಗೋಪಿಕಾ ಸ್ತ್ರೀಯರ ಮನೆಯಲ್ಲೂ ಕೃಷ್ಣ ಪರಮಾತ್ಮ ಇದ್ದ. ನಾರದರು ಕಂಡಿದ್ದಾರೆ ಇದನ್ನು. ಇದು ಭಗವಂತನ ಲೀಲೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಏಕಕಾಲದಲ್ಲಿ ಭಗವಂತ ಎಷ್ಟು ಅವತಾರಗಳನ್ನಾದರೂ ತಗೋಬೋದು, ಎಷ್ಟು ರೂಪಗಳನ್ನಾದರೂ ತಗೊಳ್ಳುವಂಥ ಶಕ್ತಿ, ಸಾಮರ್ಥ್ಯ ಭಗವಂತನಿಗೆ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೋಡ್ರಿ, ಎಲ್ಲ ಮಕ್ಕಳೂ ಕೃಷ್ಣನನ್ನೇ ಹೋಲ್ತಾ ಇದ್ರು. ಯಾವ ಗೋಪಿಕಾ ಸ್ತ್ರೀಯರ ಹೋಲಿಕೆ ಯಾವ ಒಂದು ಮಗುವಲ್ಲೂ ಇರಲಿಲ್ಲ. ಬರೀ ಕೃಷ್ಣನ ರೂಪನೇ ಎಲ್ಲ ಮಕ್ಕಳಲ್ಲೂ ಇತ್ತು. ಹಾಗಾಗಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ, ಅರ್ತಿಯ ಸೃಷ್ಟಿ ಇದು ಭಗವಂತನದು. ಅಂದರೆ ಲೀಲೆಯನ್ನು ಮಾಡ್ತಾ ಆನಂದದಿಂದ ಭಗವಂತ ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. 10,6,000 ಸ್ತ್ರೀಯರಲ್ಲಿ 10 ಹತ್ಯೆನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗೀದು ಅಂತ ಹೇಳ್ತಾಳೆ. 10 ಮಕ್ಕಳನ್ನು ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರಲ್ಲೂ ಭಗವಂತ ಕರುಣಿಸಿದಾನಲ್ಲ, ಇದೆಲ್ಲ ಭಗವಂತನ ವೀರ್ಯದಿಂದ ಹುಟ್ಟಿದಂಥ ಮಕ್ಕಳು ಅಂತ ನೀವು ಭಾವಿಸ್ತೀರಾ? ಹಾಗೆಲ್ಲ ತಪ್ಪು ತಿಳಿಬಾರ್ದು ಅಂತಾಳೆ ಲಕ್ಷ್ಮೀದೇವಿ. ಇದು ಭಗವಂತನಿಗೆ ಅರ್ತಿಯ ಸೃಷ್ಟಿ, ಭಗವಂತ ಆನಂದಮಯವಾಗಿ ಮಾಡ್ತಕ್ಕಂಥ ಲೀಲೆಗಳು, ಸೃಷ್ಟಿ ಇದೆಲ್ಲ ಅಂತ ತಿಳಿಬೇಕು ನೀವು ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇದು ಈ ನುಡಿಯ ಅರ್ಥ ಸ್ನೇಹಿತರೆ. ಎಷ್ಟು ಸುಂದರವಾಗಿದೆ ಕೇಳ್ತಾ ಇದ್ರೆ ಅಲ್ವಾ, ತುಂಬ ಆನಂದ ಅನಿಸುತ್ತೆ. ಈಗ ಮುಂದಿನ ನುಡಿಗೆ ಹೋಗೋಣಂತೆ. ರೋಮ ರೋಮ ಕೂಪ ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ, ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕ್ಕೆ. ಈ ರೀತಿಯಾಗಿ ನಾವು ಓದ್ತಾ ಇದ್ದರೆ ಏನಾದರೂ ಅರ್ಥ ಆಗುತ್ತಾ ಸ್ನೇಹಿತರೆ?
ರೋಮ ರೋಮ ಕೋಪ ಕೋಟಿ ವೃಕಂಗಳ. ಏನು ಹೀಗಂದರೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕಾಗಿಯೇ ಲಕ್ಷ್ಮೀ ಶೋಭಾನದ ಅರ್ಥವನ್ನು ತಿಳಿಬೇಕು ಅಂತ ಹೇಳೋದು. ತುಂಬ ಜನ ಈ ವಿಡಿಯೋಸ್ನ ನೋಡ್ತಾ ಇಲ್ಲ, ಮತ್ತು ಯಾರು ಇಷ್ಟಪಟ್ಟು ನೋಡ್ತಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಸುಮ್ಮನೆ ನಾವು ಏನೋ ಪಾರಾಯಣ ಮಾಡಿಬಿಡ್ತೀವಿ ಅಂತ ಅಲ್ಲ, ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ಹೆಚ್ಚು ಭಕ್ತಿ ಬರುತ್ತೆ. ಈ ರೀತಿಯಾಗಿ ಸುಂದರವಾಗಿ ವಾದಿರಾಜರು ವರ್ಣನೆಯನ್ನು ಮಾಡಿ ಕೃಷ್ಣನ ಬಗ್ಗೆ ಬರೆದಿದ್ದಾರೆ ಅಂದರೆ ನಮ್ಮ ಕಣ್ಣ ಮುಂದೆನೇ ಎಲ್ಲ ನಡೀತಾ ಇದೆಯೇನೋ ಅಂತ ಅನಿಸುತ್ತೆ. ಇದೆಲ್ಲ ಕೇಳ್ತಾ ಇದ್ರೆ ಅಲ್ವಾ, ನಾವು ಕಣ್ಣಾರೆ ಇದನ್ನು ನೋಡ್ತಾ ಇದ್ದೀವ, ನಮ್ಮ ಕಣ್ಮುಂದೆ ಕೃಷ್ಣ ಇದೆಲ್ಲ ಮಾಡ್ತಾ ಇದ್ದಾನ ಅಂತ ಅನಿಸ್ತಾ ಇರುತ್ತಲ್ವ. ನನಗಂತೂ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಸುಂದರವಾಗಿ ವಾದಿರಾಜರು ಲಕ್ಷ್ಮೀ ಶೋಭಾನವನ್ನು ಬರೆದಿದ್ದಾರೆ. ಇದರ ಅರ್ಥವನ್ನು ಎಲ್ಲರೂ ತಿಳ್ಕೊಬೇಕು. ಸುಮ್ಮನೆ ನಾವು ಓದ್ತಾ ಹೋದರೆ ಏನೇನೂ ಅರ್ಥ ಆಗೋದಿಲ್ಲ. ವೃಕಂಗಳು ಅಂದರೆ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿರಿ. ಆದರೆ ಇದರ ಅರ್ಥ ತಿಳಿಸ್ತೀನಿ ನಾನು, ನಿಮ್ಗೆ ಯಾರಿಗೆ ಗೊತ್ತಿತ್ತು ಅಂತ ತಿಳಿಸ್ರಿ ಅಷ್ಟೇ. ನಮಗೆ ಡೀಟೇಲಾಗಿ ಇದು ಡೀಪಾಗಿ ಒಳಗಡೆ ಇಳಿದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹೇಳ್ಕೊತ ಹೋಗ್ಬೋದು ಏನೋ ಒಂದು ಶ್ಲೋಕ ಪಾರಾಯಣ ಎಲ್ಲನೂ, ಅದರ ಅರ್ಥ ತಿಳ್ಕೊಳ್ಳೋದಂತೂ ತುಂಬಾ ಕಷ್ಟ. ಹಾಗಾಗಿ ನಾನು ತಿಳ್ಕೊಂಡು ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡಿರಿ ಅಂತ ಹೇಳ್ತೀನಿ. ಈಗ ಈ ನುಡಿಯನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ ನೋಡ್ರಿ, ಕೃಷ್ಣ ಪರಮಾತ್ಮ ತನ್ನ ರೋಮ ರೋಮ ಕೂಪದಿಂದ, ಅಂದರೆ ಒಂದು ರೋಮದ ಕೂಪ, ಹಿಂದೆ ನಾವು ಒಂದು ನುಡಿಯಲ್ಲಿ ನೋಡಿದ್ವಲ್ಲ, ಒಂದು ಕೂದಲಿನ ಒಂದು ಏನಂತೀವಿ ಅದರ ರೂಟಲ್ಲಿ ಒಂದು ಹೋಲ್ ಇರುತ್ತಲ್ಲ, ರಂಧ್ರ, ಅದರಷ್ಟು ಅಲ್ಲಿಂದ ಕೋಟಿ ಕೋಟಿ ವೃಕಗಳನ್ನು ಭಗವಂತ ಸೃಷ್ಟಿ ಮಾಡಿದ್ನಂತೆ. ಅಂದರೆ ತೋಳಗಳು, ವೃಕಗಳು ಅಂದರೆ ತೋಳಗಳನ್ನು ಸೃಷ್ಟಿ ಮಾಡಿ ಗೋಪಾಲಕರೆಲ್ಲರನ್ನೂ ಅಲ್ಲಿಂದ ಓಡಿಸಿದ್ನಂತೆ ಕೃಷ್ಣ ಪರಮಾತ್ಮ. ನೋಡ್ರಿ, ಭಗವಂತ 16,000 ಮಡದಿಯರಲ್ಲಿ 10 ಮಕ್ಕಳನ್ನು ಸೃಷ್ಟಿ ಮಾಡಿದ್ನಲ್ಲ, ಅದೇನು ಭಗವಂತನಿಗೆ ಕಷ್ಟ ಅಲ್ಲ ಅಂತಾಳೆ ಲಕ್ಷ್ಮೀದೇವಿ. ಯಾಕೆ ಅಂದರೆ ಕೃಷ್ಣನ ಮಹಿಮೆನೇ ಅಂಥದ್ದು ಅಂತ ಹೇಳ್ತಾಳೆ. ಭಗವಂತನದ್ದು ವೃಕಾವತಾರ ಇದೆ ಅಂತ ಹೇಳ್ತಾಳೆ ನೋಡ್ರಿ. ಕೃಷ್ಣ ಪರಮಾತ್ಮ ವೃಕಾವತಾರ ಒಂದು ಭಗವಂತನದ್ದೇ ಇದೆಯಂತೆ. ಎಲ್ಲ ಅಸುರರನ್ನು ರಾಕ್ಷಸರನ್ನು ಕೊಂದ ಭಗವಂತ, ಮತ್ತು ಪೂತನಿಯನ್ನು ಸಹ ಬಾಲ್ಯದಲ್ಲಿನೇ, ಅಂದರೆ ಹಾಲು ಕುಡಿಯುವಂಥ ವಯಸ್ಸಿನಲ್ಲೇ ಪೂತನಿಯನ್ನು ಸಂಹಾರ ಮಾಡ್ದ ಭಗವಂತ ಅಲ್ವಾ. ವೃಣಾವರ್ತನನ್ನು ಕೊಂದ ಭಗವಂತ. ಹೀಗೆ ಎಲ್ಲ ರಾಕ್ಷಸರಿಗೂ ಭಯ ಶುರುವಾಗ್ಬಿಡ್ತಂತೆ. ಅಯ್ಯೋ, ಕೃಷ್ಣ ಬಂದಿದ್ದಾನೆ, ನಮ್ಮನ್ನೆಲ್ಲರನ್ನೂ ಸಂಹಾರ ಮಾಡಲಿಕ್ಕಾಗಿಯೇ ಈ ಅವತಾರವನ್ನು ತಗೊಂಡು ಬಂದಿದ್ದಾನೆ ಭಗವಂತ ಅಂತ ಭಯ ಆಗಿಬಿಟ್ಟು ನಂದಗೋಕುಲದ ಕಡೆನೇ ಬರದೇನೆ ಇದ್ಬಿಟ್ರಂತೆ ರಾಕ್ಷಸರು. ಆ ಕಡೆ ಹೋಗೋದೇ ಬೇಡಪ್ಪ, ಅಲ್ಲಿ ಹೋದರೆ ಭಗವಂತ ನಮ್ಮನ್ನು ಕೊಂದುಬಿಡ್ತಾನೆ ಅಂತ ಹೇಳಿ. ನಾವೇನಾದರೂ ಅಪ್ಪಿತಪ್ಪಿ ನಂದಗೋಕುಲಕ್ಕೆ ಹೋಗಿಬಿಟ್ರೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿ ರಾಕ್ಷಸರೆಲ್ಲರೂ ನಿರ್ಧಾರ ಮಾಡಿಬಿಟ್ರು, ಆ ಕಡೆ ಹೋಗೋದೇ ಬೇಡ ನಾವು ಅಂತ. ಆಗ ಕೃಷ್ಣ ಪರಮಾತ್ಮ ಯೋಚನೆ ಮಾಡಿದ್ನಂತೆ, ನಾನು ಬಂದದ್ದೇ ಇವ್ರನ್ನೆಲ್ಲ ಸಂಹಾರ ಮಾಡಲಿಕ್ಕಾಗಿ, ಇವ್ರು ಈ ಕಡೆ ಬರ್ದೇನೆ ಇದ್ದರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಹೇಗಾದರೂ ಮಾಡಿ ಈ ಸ್ಥಳವನ್ನು ಈ ಗೋಪಾಲಕರಿಂದ ಬಿಡಿಸಿ ಕಳಿಸ್ಬಿಡಬೇಕು, ಈ ಸ್ಥಳ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಕೃಷ್ಣನಿಗೆ. ಹಾಗೆ ಕೃಷ್ಣ ಒಂದು ಯೋಚನೆಯನ್ನು ಮಾಡ್ದ. ಚಿಕ್ಕ ಹುಡುಗರೊಟ್ಟಿಗೆ ಮತ್ತು ಬಲರಾಮನೊಟ್ಟಿಗೆ ಆಟವಾಡುವಾಗ ಒಂದು ದಿನ ನಂದಗೋಕುಲದ ಹಿರಿಯರ ಮುಂದೆ ಹೇಳ್ತಾನಂತೆ ಭಗವಂತ. ಅವರೆಲ್ಲ ಗೋಪಾಲಕರು ಬಹಳ ವರ್ಷಗಳಿಂದ ಇಲ್ಲೇ ವಾಸವಾಗಿ ಇದ್ರಂತೆ. ಎಲ್ಲಿ? ನಂದಗೋಕುಲದಲ್ಲಿನೇ ತುಂಬ ವರ್ಷಗಳಿಂದ ಗೋಪಾಲಕರೆಲ್ಲರೂ ವಾಸವಾಗಿ ಇದ್ದರು. ಇದ್ದಂತಹ ಸ್ಥಳವನ್ನು ಬಿಟ್ಟು ಹೋಗಲಿಕ್ಕೆ ಯಾರಿಗಾದರೂ ಬೇಜಾರಾಗುತ್ತಲ್ವ. ತುಂಬ ವರ್ಷದಿಂದ ಒಂದು ಕಡೆ ನೆಲೆ ಇದ್ದಾರೆ ಅಂತಂದರೆ ಬಿಟ್ಟು ಹೋಗಲಿಕ್ಕೆ ತುಂಬ ಬೇಸರ ಆಗುತ್ತೆ. ಯಾರು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಮಾಡೋದೂ ಇಲ್ಲ. ಈಗ ವಲಸಿಗರಾದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ, ಅವರಿಗೆ ಅದು ರೂಢಿಯಲ್ಲಿರುತ್ತೆ, ಏನೂ ಅನಿಸೋದಿಲ್ಲ. ತುಂಬ ಒಂದು 25, 30 ವರ್ಷ 40 ವರ್ಷದಿಂದ ಒಂದೇ ಕಡೆ ಇದ್ದವ್ರಿಗೆ ನೀವು ಬೇರೆ ಕಡೆ ಹೋಗ್ರಿ ಅಂದರೆ ಅವ್ರಿಗೆ ಹೆಂಗೆ ಅನಿಸುತ್ತೆ? ಹಾಗೆ ಇಲ್ಲಿ ಗೋಪಾಲಕರಿಗೂ ಆಯಿತು. ನಾವು ಯಾರೂ ಇಲ್ಲಿಂದ ಹೋಗೋದಿಲ್ಲ ಕೃಷ್ಣ, ನೀನೇನಾದರೂ ಮಾಡ್ಕೋ ಅಂತ ಹೇಳಿಬಿಡ್ತಾರೆ ಅವರು. ಆಗ ಕೃಷ್ಣ ಅಂತಾನಂತೆ ಮನಸ್ಸಿನಲ್ಲಿ, ನಿಮಗೆ ಇಲ್ಲೇ ಇರಬೇಕು ಅಂತ ಬಯಕೆ ಇದೆಯಲ್ಲ, ಹಾಗಾದರೆ ನಿಮಗೆಲ್ಲ ಒಂದು ಮಾಡ್ತೀನಿ ನೋಡ್ರಿ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡಿ ಒಂದೊಂದು ರೋಮ ಕೂಪದಿಂದ, ಒಂದೊಂದು ಕೂದಲಿನ ಒಂದು ರಂಧ್ರದಿಂದ
ಕ್ಷಣ ಮಾತ್ರದಲ್ಲಿನೇ ಕೋಟಿ ಕೋಟಿ ತೋಳಗಳನ್ನು ಸೃಷ್ಟಿ ಮಾಡಿಬಿಟ್ನಂತೆ. ಎಲ್ಲರೂ ಭಯ ಪಟ್ಕೊಂಬಿಟ್ರಂತೆ ಆ ಒಂದು ತೋಳಗಳನ್ನು ನೋಡಿ. ಒಂದು ಅಟ್ಟಿಸ್ಕೊಂಬರುತ್ತೆ, ಒಂದು ಕಚ್ಚಕ್ಕೆ ಬರುತ್ತೆ, ಒಂದು ತಿನ್ನಕ್ಕೆ ಬರುತ್ತೆ ತೋಳಗಳು. ಅಯ್ಯಪ್ಪ, ಏನು ಮಾಡಬೇಕು ಅಂತ ಗೋಪಾಲಕರಿಗೆ ಅರ್ಥನೇ ಆಗೋದಿಲ್ಲ. ಇದೆಲ್ಲ ಕೃಷ್ಣ ಮಾಡಿದಾನಂತೆ ಅವ್ರಿಗೆ ಗೊತ್ತೇ ಇಲ್ಲ. ಭಗವಂತ ಆ ರೀತಿ ಅವರಿಗೆ ಮಾಯ ಮಾಡಿಬಿಟ್ಟು ಈ ರೀತಿ ತೋಳಗಳು ಬರೋ ಥರ ಮಾಡಿದ್ದಾನೆ, ಅವ್ರಿಗೆಲ್ಲ ಭಯ ಹುಟ್ಟಿಸ್ಬೇಕು ಅಂತ. ಅವರೆಲ್ಲ ಗೋಪಾಲಕರು ಯೋಚನೆ ಮಾಡಿದ್ರಂತೆ ಕೂತ್ಕೊಂಡು, ಯಾಕೋ ನಮಗೆ ಅಪಶಕನ ಆಗ್ತಾ ಇದೆ ಇಲ್ಲಿ ಗೋಕುಲದಲ್ಲಿ. ಅವಾಗೇನೋ ರಾಕ್ಷಸರ ಸಂಹಾರಗಳಾಯಿತು, ಮತ್ತು ಪೂತನಿಯ ಸಂಹಾರ ಆಗೋಯ್ತು. ಇವಾಗೇನೋ ತೋಳಗಳು ಬಂದುಬಿಟ್ಟಿದೆ ಊರಲ್ಲಿ. ನಾವು ಇಲ್ಲೇ ಇದ್ಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ, ಇಲ್ಲೇನೋ ತುಂಬ ಅಪಶಕನ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ಊರು ಬಿಡೋದು ಉತ್ತಮ ಅಂತ ಹೇಳಿ ಅವರ ಮನಸ್ಸಿಗೆ ಭಗವಂತ ಬರೆಸಿದ್ದಾನೆ. ಆ ರೀತಿ ಮಾತಾಡೋ ಹಾಗೆ ಮಾಡಿದ್ದಾನೆ ಭಗವಂತ. ಆಗ ಎಲ್ಲರೂ ಭಯದಿಂದ ಆ ಊರನ್ನು ಬಿಟ್ಟು ಹೋದ್ರಂತೆ ಗೋಪಾಲಕರು. ಹಾಗೆ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ನೋಡ್ರಿ, ಹೀಗೆ ಒಂದೊಂದು ರೋಮಕೂಪದಿಂದನೂ ಕೋಟಿ ಕೋಟಿ ತೋಳಗಳನ್ನು ಸೃಷ್ಟಿ ಮಾಡಿದಂಥ ಭಗವಂತನಿಗೆ ಮಕ್ಕಳನ್ನು ಸೃಷ್ಟಿ ಮಾಡೋದು ಕಷ್ಟನಾ ಅಂತ ಕೇಳ್ತಾ ಇದ್ದಾಳೆ. ಅದೇನು ಅಸಾಧ್ಯನಾ ಭಗವಂತನ ಕೈಯಿಂದ? ಒಬ್ಬೊಬ್ಬರಲ್ಲಿ 10 ಅಲ್ಲ, 10,000 ಮಕ್ಕಳನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಭಗವಂತನಿಗೆ ಇದೆ. ಹಾಗಾಗಿ ಇಂತಹ ಭಗವಂತನ ಶಕ್ತಿ ಸಾಮರ್ಥ್ಯವನ್ನು ಯಾರು ತಿಳಿದಿದ್ದಾರೋ, ಹೀಗೆ ಭಗವಂತನ ಮಹಿಮೆಯನ್ನು ಯಾರೆಲ್ಲ ತಿಳಿದಿದ್ದೀರೋ ಅವರನ್ನು ಭಗವಂತ ಖಂಡಿತವಾಗಿ ಸಲಹತಾನೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಹಾಗಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ರಿ ಅಂತ ನಮಗೆ ಸೂಚನೆಯನ್ನು ಸಹ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಭಗವಂತನ ಬಗ್ಗೆ ಇನ್ನಷ್ಟು ತಿಳಿಬೇಕು ನೀವು ಅಂತ. ಅದನ್ನು ನಮಗೆ ವಾದಿರಾಜರಲ್ಲಿ ತಿಳಿಸ್ತಾ ಇದ್ದಾರೆ ಭಗವಂತನ ಬಗ್ಗೆ ಅಲ್ವಾ. ಅದನ್ನು ನಾವು ಕೇಳಿ ತಿಳ್ಕೋಬೇಕು ಸ್ನೇಹಿತರೆ. ಈಗ ಮುಂದಿನ ನುಡಿಗೆ ಹೋಗೋಣ. ಇಲ್ಲಿ ಲಕ್ಷ್ಮೀದೇವಿ ಏನು ಹೇಳ್ತಾಳೆ ನೋಡ್ರಿ. ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ ಅಂತ ಹೇಳ್ತಾಳೆ. ಲಕ್ಷ್ಮೀದೇವಿ ಭಗವಂತನ ನಿರ್ದೋಷತ್ವವನ್ನು ಮತ್ತೆ 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 ನಮಗೆ ತಿಳಿಸ್ತಾ ಇದ್ದಾಳೆ. ಪ್ರತಿಯೊಂದು ನುಡಿಯಲ್ಲೂ ಭಗವಂತನ ಬಗ್ಗೆ ಭಗವಂತ ನಿರ್ದೋಷಿ ಅಂತ ಹೇಳ್ತಾ ಇದ್ದಾಳೆ. ದೋಷಿ ಅಂತ ಯಾರೂ ಭಾವಿಸಬಾರ್ದು, ಭಗವಂತ ನಿರ್ದೋಷಿ ಅಂತ ನಮಗೆ ಹೇಳ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮನನ್ನು ಯಶೋದೆ ಕೇಳಿದ್ಲಂತೆ, ಕೃಷ್ಣ ಮಣ್ಣು ತಿಂದ್ಯಾ ನೀನು, ಯಾಕೆ ತಿಂದೆ ಮಣ್ಣು ಅಂತ ಭಗವಂತನನ್ನು ಯಶೋದೆ ಕೇಳ್ತಾ ಇದ್ದಾಳೆ. ಏನು ಹೇಳ್ತಾನೆ ಕೃಷ್ಣ? ಸುಳ್ಳು ಹೇಳಿದ್ನಾ? ಇಲ್ಲ ಅಮ್ಮ, ನಾನು ಮಣ್ಣು ತಿಂದಿಲ್ಲ ಅಂತ ಹೇಳ್ತಾನೆ. ಆಗ ಬಾಯಿ ತೋರಿಸು ಅಂತ ಕೇಳಿದಾಗ ಆ ಸಣ್ಣ ಬಾಯಿ, ಪುಟ್ಟ ಬಾಯಲ್ಲಿ ಇಡೀ ಜಗತ್ತನ್ನೇ ತೋರಿಸಿದ್ನಂತೆ, ಬ್ರಹ್ಮಾಂಡವನ್ನು ತೋರಿಸಿದ ಭಗವಂತ. ಇಂತಹ ನಮ್ಮ ಭಗವಂತನ ಘನತೆ ಯಾರು ತಿಳಿದಿದ್ದೀರೋ ಅವರನ್ನು ಭಗವಂತ ಸಲಹತಾನೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ. ಯಾರು ಘನತೆಯನ್ನು ತಿಳಿತಾರೋ ಭಗವಂತನದ್ದು ಅವರನ್ನು ಭಗವಂತ ಸಲಹತಾನೆ ಅಂತ ಹೇಳ್ತಾ ಇದ್ದಾಳೆ. ತುಂಬ ಅಂದರೆ ತುಂಬ ಮುಖ್ಯವಾದಂಥ ನುಡಿ ಇದು. ಇದನ್ನು ಎಷ್ಟು ಅರ್ಥ ತಿಳ್ಕೊಂಡ್ರೂ ಸಾಲದು, ಅಷ್ಟು ದೊಡ್ಡ ಅರ್ಥವನ್ನು ಈ ಒಂದು ನುಡಿಗೆ ನಾವು ಬರೀಬೋದು ಸ್ನೇಹಿತರೆ. ಅಷ್ಟು ಸುಂದರವಾದಂಥ ನುಡಿ ಅಂತ ಹೇಳ್ಬೋದು. ಹಿಂದಿನ ನುಡಿಗಳಲ್ಲಿ ನಾವೆಲ್ಲ ನೋಡಿದ್ವಿ ಅಲ್ಲ, ಅಷ್ಟು ಹೆಂಡತಿಯರಲ್ಲಿ ಮಕ್ಕಳನ್ನು ಪಡೆದ ಭಗವಂತ, 10 ಮಕ್ಕಳನ್ನು ಪಡೆದ ಭಗವಂತ. ಮತ್ತು ಗೋಪಿಕಾ ಸ್ತ್ರೀಯರ ಸಂಬಂಧದಿಂದ ಹುಟ್ಟಿದಂಥ ಮಕ್ಕಳಲ್ಲ ಅಂತ ನಾವು ತಿಳ್ಕೊಂಡ್ವಿ. ಈಗ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ನೋಡ್ರಿ, ಎಲ್ಲ ಗೋಪಾಲಕರೊಡನೆ ಕೃಷ್ಣ ಆಟ ಆಡುವಾಗ ಮಣ್ಣನ್ನು ತಿಂತಾನಂತೆ ಭಗವಂತ. ಮಣ್ಣು ತಿಂದದ್ದನ್ನು ಸಾಕ್ಷಾತ್ ಸ್ನೇಹಿತರೆಲ್ಲ ಕಣ್ಣಾರೆ ನೋಡಿದ್ದಾರೆ. ನೋಡಿದ ತಕ್ಷಣ ಕೃಷ್ಣನ ತಾಯಿ ಹತ್ರ ಬಂದುಬಿಟ್ಟು ಚಾಡಿಯನ್ನು ಹೇಳ್ತಾ ಇದ್ದಾರೆ, ಅಮ್ಮ ನಿನ್ನ ಮಗ ಮಣ್ಣು ತಿಂದಿದ್ದಾನೆ ನೋಡು ಅಂತ. ಯಶೋದೆ ಕೃಷ್ಣನ ಕಿವಿ ಹಿಂಡಿ ಕೇಳ್ತಾಳಂತೆ, ಕೃಷ್ಣ ಮಣ್ಣು ತಿಂದಿದೀಯಾ ನೀನು ಅಂತ. ಮಣ್ಣು ಯಾಕೆ ತಿಂದೆ? ಬಾಯಿ ತೋರಿಸು, ಮಣ್ಣು ತಿಂದೀಯಾ ನೀನು ಅಂತ ಕೇಳ್ತಾ ಇದ್ದಾಳೆ ಕೃಷ್ಣ. ತಿಂದ್ಯಾಪ್ಪ ಅಂತಿದ್ದಾಳಂತೆ. ಆಗ ನೋಡ್ರಿ ಕೃಷ್ಣ ಏನು ಹೇಳ್ತಾನೆ, ಅಮ್ಮ ಇಲ್ಲಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ಹೇಳ್ತಾನೆ. ಇವರೆಲ್ಲರೂ ನನ್ನ ಜೊತೆ ಆಟದಲ್ಲಿ ಸೋತ್ಬಿಟ್ಟಿದ್ದಾರೆ, ಅದಕ್ಕೆ ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಬಂದುಬಿಟ್ಟು ಈ ಥರ ನಿನ್ನ ಹತ್ರ ಚಾಡಿ ಹೇಳ್ತಾ ಇದ್ದಾರಮ್ಮ ಅಂತ ಹೇಳ್ತಾನಂತೆ ಕೃಷ್ಣ. ಎಷ್ಟು ಸುಂದರವಾದ ನುಡಿ ಅಲ್ವ ಸ್ನೇಹಿತರೆ. ಎಷ್ಟು ಲೀಲೆ ಮಾಡಿ ಭಗವಂತ ಯಾವ ರೀತಿ
ಎಲ್ಲರೊಟ್ಟಿಗೆ ಇದ್ದ ಅಂತ. ಕೃಷ್ಣ ಪರಮಾತ್ಮ ಇದ್ದಾಗ ಅವರೆಲ್ಲ ಇದ್ರಲ್ಲ, ಗೋಪಿಕಾ ಸ್ತ್ರೀಯರು ಮತ್ತು ಗೋಪಾಲಕರು, ಯಶೋದೆ, ಎಲ್ಲರೂ ಎಷ್ಟು ಪುಣ್ಯವಂತರು. ನೆನೆಸ್ಕೊಂಡ್ರೇ ಮೈ ರೋಮಾಂಚನ ಆಗುತ್ತೆ. ಅಂತಹ ಒಂದು ಜನ್ಮ ನಮಗೆ ಬರಲಿಲ್ವಲ್ಲ, ಯಾವುದೋ ಒಂದು ಪಶು ಪಕ್ಷಿಯಾಗಿ ಹುಟ್ಟುವಂತಹ ಪುಣ್ಯನೂ ನಮಗಿಲ್ವಾ ಭಗವಂತನೊಟ್ಟಿಗೆ ಅಂತ ಅನಿಸುತ್ತೆ. ಈ ಒಂದು ಕಲಿಗಾಲದಲ್ಲಿ ಬಂದು ಸಿಲುಕಿದ್ದೀವಿ ನಾವು. ಆದಷ್ಟು ಭಗವಂತನ ಧ್ಯಾನ, ಭಗವಂತನ ಆರಾಧನೆ, ಭಗವಂತನ ಮಹಿಮೆಯನ್ನು ತಿಳಿಬೇಕು ಈ ಒಂದು ಕಾಲದಲ್ಲಿ ಅಂತ ಹೇಳ್ತೀನಿ. ಮುಂದೆ ಯಾವಾಗಲಾದರೂ ಕಿಂಚಿತ್ತು ನಮ್ಮ ಪುಣ್ಯ ಇತ್ತು ಅಂದರೆ ಇಂತಹ ಎಲ್ಲ ಒಳ್ಳೊಳ್ಳೆ ಭಗವಂತನ ಬಗ್ಗೆ ನಾವು ತಿಳ್ಕೊಂಡು, ಇದು ಒಂದು ಮಹಾಪುಣ್ಯ ಸ್ನೇಹಿತರೆ. ಹೇಳೋದು ಪುಣ್ಯ, ಕೇಳೋದು ಪುಣ್ಯ. ಭಗವಂತನ ಬಗ್ಗೆ ಎಲ್ಲಿ ಹೇಳ್ತಾ ಇರ್ತಾರೋ, ಭಗವಂತನ ಲೀಲೆಗಳನ್ನು ಹೇಳ್ತಾ ಇರ್ತಾರೋ, ಕೇಳ್ತಾ ಇರ್ತಾರೋ, ಅದೆಲ್ಲ ಮಹಾಪುಣ್ಯ. ನೀವು ಸಹ ಎಲ್ಲರೂ ಪುಣ್ಯ ಮಾಡಿದ್ದೀರ. ಇದರಿಂದ ಏನಾದರೂ ಪುಣ್ಯ ಬಂತು ಅಂದರೆ ನಮಗೆ ಇನ್ನು ಮುಂದಿನ ಜನ್ಮ ಅಂತ ಇದ್ದರೆ ಭಗವಂತನ ಒಟ್ಟಿಗೆ ಹುಟ್ಟುವಂಥ ಒಂದು ಸದಾವಕಾಶ ನಮಗೆ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಭಗವಂತನೊಟ್ಟಿಗೆ ಅಂತಂದರೆ ಎಲ್ಲ ದೇವತೆಗಳೇ ಭಗವಂತನೊಟ್ಟಿಗೆ ಬರೋದು, ಮನುಷ್ಯರು ಯಾರೂ ಅಲ್ಲ. ಏನೋ ಒಂದು ಕ್ರಿಮಿಕೀಟನೋ ಅಥವಾ ಪ್ರಾಣಿ ಪಕ್ಷಿನೋ ಏನೋ ಒಂದು ಜನ್ಮ ಅಂತ ಭಗವಂತ ಕೊಟ್ಟು ತನ್ನೊಟ್ಟಿಗೆ ಇಟ್ಕೊಳ್ಳಿ ಅಂತ ಅಲ್ವಾ? ನಿಮಗೆಲ್ಲ ಹಾಗೆ ಅನಿಸುತ್ತಾ? ನನಗಂತೂ ಅನಿಸುತ್ತೆ. ಇಷ್ಟೆಲ್ಲ ಭಗವಂತನ ಲೀಲೆಯನ್ನು ನೋಡಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅವರೆಲ್ಲ ಅಂತ ಅಲ್ವಾ? ಹೀಗೆ ಅವ್ರ ಸ್ನೇಹಿತರೆಲ್ಲ ಬಂದು ಯಶೋದೆ ಹತ್ರ ಜಾಡಿ ಹೇಳ್ತಾ ಇದ್ದಾರೆ, ಅಮ್ಮ ನಿನ್ನ ಮಗ ಮಣ್ಣು ತಿಂದಿದ್ದಾನೆ ಅಂತ. ಕೃಷ್ಣ ತಿಂದ್ಯಾ ನೀನು ಮಣ್ಣು ಅಂತ ಯಶೋದೆ ಕೇಳಿದ್ರೆ, ಇಲ್ಲ ಅಮ್ಮ ನಾನು ತಿಂದಿಲ್ಲ, ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಕೃಷ್ಣ. ಹಾಗಾದರೆ ಭಗವಂತ ಸುಳ್ಳು ಹೇಳಿದ್ನಾ? ಭಗವಂತನೇ ಸುಳ್ಳು ಹೇಳಿದಾಗ ನಾವು ಸುಳ್ಳು ಹೇಳಬಾರ್ದಾ ಅಂತ ತಪ್ಪು ತಿಳಿಬೇಡ್ರಿ ಯಾರೂ. ಭಗವಂತ ಸುಳ್ಳು ಹೇಳಿದ್ದಲ್ಲ, ಇಲ್ಲ ಅಂತ ಹೇಳೋದ್ರಲ್ಲೂ ಸಹ ಇದೆ ಅಂತ ಹೇಳುವಂಥ ಅರ್ಥವನ್ನು ಭಗವಂತ ಕೊಟ್ಟಿದ್ದಾನಂತೆ. ಅದು ಭಾಗವತದಲ್ಲಿ, ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಭಗವಂತ ಹೌದಮ್ಮ ನಾನು ಮಣ್ಣು ತಿಂದೆ ಅಂತ ಹೇಳ್ತಾನಂತೆ. ತಪ್ಪು ಸುಳ್ಳು ಹೇಳೋದಿಲ್ಲಂತೆ, ನಿಜ ಒಪ್ಕೊತಾನಂತೆ. ಹೌದಮ್ಮ ನಾನು ತಿಂದೆ ಮಣ್ಣು, ಆಗೋ ನೋಡು ಅಂತ ಹೇಳಿ ಮಣ್ಣು ತೋರಿಸ್ತಾನೆ. ಮಣ್ಣಲ್ಲ, ಇಡೀ ಬ್ರಹ್ಮಾಂಡವನ್ನೇ ತೋರಿಸ್ಬಿಡ್ತಾನೆ ಯಶೋದೆಗಲ್ವಾ? ಪುಟ್ಟ ಬಾಯಲ್ಲಿ ಇಡೀ ಜಗತ್ತನ್ನೇ ಯಶೋದೆಗೆ ತೋರಿಸ್ಬಿಡ್ತಾನೆ. ಅದೇನು ಅಸಾಧ್ಯ ಅಲ್ಲ ಭಗವಂತನಿಗೆ. ಕೃಷ್ಣಾವತಾರ ಭಗವಂತ ತಗೊಂಡಿದ್ದೇನೆ ಭೂಭಾರ ಹರಣ ಮಾಡಲಿಕ್ಕಾಗಿ ಅಂತ. ಭೂಭಾರ ಹರಣ ಮಾಡಲಿಕ್ಕಾಗಿಯೇ ಭಗವಂತ ಕೃಷ್ಣಾವತಾರವನ್ನು ತಗೊಂಡಿದ್ದಾನೆ. ಎಷ್ಟೋ ರಾಕ್ಷಸರನ್ನು ಕೊಂದಿದ್ದಾನೆ. ಕೃಷ್ಣ ಬರದೇ ಇದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಎಷ್ಟೆಷ್ಟು ರಾಕ್ಷಸರು ಇರ್ತಾಯಿದ್ರು, ನಮಗೆಲ್ಲ ಪೀಡೆಗಳನ್ನು ಕೊಡ್ತಾಯಿದ್ರು. ಪೂತನಿಯನ್ನು ಸಂಹಾರ ಮಾಡಿದ ಭಗವಂತ. ಇಂತಹ ಘೋರವಾದಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದು ಕೃಷ್ಣಾವತಾರದಲ್ಲಿನೇ. ಹೀಗೆ ಎಲ್ಲರನ್ನ ಸಂಹಾರ ಮಾಡಿ ಭೂದೇವಿಯ ಭಾರವನ್ನು ಕಡಿಮೆ ಮಾಡಿದ್ದಾನೆ ಭಗವಂತ. ಭೂಭಾರ ಹರಣ ಮಾಡಿದ್ದಾನೆ. ಇಷ್ಟೊಂದು ಉಪಕಾರ ಭಗವಂತ ಭೂದೇವಿ ಮೇಲೆ ಮಾಡಿದಾನಲ್ವ? ಭೂದೇವಿ ಅಂತಳಂತೆ, ನನಗಿಷ್ಟೊಂದು ಭಾರ ಕಡಿಮೆ ಮಾಡಿದ್ಯಾ, ಇಂತಿಂಥ ರಾಕ್ಷಸರ ಸಂಹಾರ ಮಾಡಿ ನನ್ನ ಭಾರ ಇಳಿಸಿದೆಯಾ ನೀನು, ನಿನಗೇನಾದರೂ ಕೊಡಬೇಕು ನಾನು ಭಗವಂತ ಅಂತಳಂತೆ ಭೂದೇವಿ. ಏನು ಕೊಡ್ಬೋದು ಭೂದೇವಿ? ತನ್ನ ಹತ್ರ ಇರೋದೇನು? ಬರೀ ಮಣ್ಣು ಕಲ್ಲು, ಇದು ಮಾತ್ರ ಭೂದೇವಿ ಹತ್ರ ಇರುತ್ತೆ. ಅದನ್ನೇ ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಕೊಟ್ಲಂತೆ ನೋಡ್ರಿ. ಒಂದು ಹಿಡಿ ಮಣ್ಣನ್ನು ಭೂದೇವಿ ಭಗವಂತನಿಗೆ ಕೊಟ್ಟಿದ್ದು. ದೇವರ ಸ್ವಭಾವ ಹೇಗಿದೆ ನೋಡ್ರಿ. ದೇವರಿಗೆ ಕೊಟ್ಟಿದ್ದು ದೇವರು ತನ್ನ ಹತ್ರ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಲ್ವ? ಅಂದರೆ ನಾವು ಏನು ಭಗವಂತನಿಗೆ ಮಾಡ್ತೀವೋ ಅದನ್ನು ಅನಂತ ಮಾಡಿ ಭಗವಂತ ನಮಗೆ ಕೊಡ್ತಾನೆ ಅಂತ. ಭೂದೇವಿ ಹತ್ರ ಪಾಪ ಮಣ್ಣು ಕಲ್ಲು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅವಳ ಹತ್ರ. ಹಾಗಾಗಿ ಅವಳು ಅದನ್ನೇ ಭಕ್ತಿ ಮಾಡಿ ಭಗವಂತನಿಗೆ ಕೊಟ್ಲಂತೆ. ಭಗವಂತ ಇವಳು ನನಗೆ ಮಣ್ಣು ಕೊಡ್ತಿದ್ದಾಳಾ, ಕಲ್ಲು ಕೊಡ್ತಿದ್ದಾಳಾ, ಬಂಗಾರ ಕೊಡ್ತಿದ್ದಾಳಾ, ಮಣ್ಣ ಹಣ್ಣ ಏನೂ ನೋಡಲಿಲ್ಲ. ಅವಳು ಭಕ್ತಿ ನೋಡ್ದ ಭಗವಂತ, ಅದನ್ನು ತಗೊಂಡು ಬಾಯಿಗೆ ಹಾಕ್ಕೊಂಡ ಅಷ್ಟೇ. ಮಣ್ಣು ತಿಂದ್ಬಿಟ್ಟ ಭಗವಂತ. ಯಾಕೆ? ಭೂದೇವಿ ಕೊಟ್ಟಂಥ ಭಕ್ತಿಯ ಮಣ್ಣದು, ಅದನ್ನು ತಿಂದುಬಿಟ್ಟ. ನಾವೆಲ್ಲ ಕೇಳಿದ್ದೀವಿ ಸ್ನೇಹಿತರೆ, ಹಿಂದೆ ವಿದುರನ ಮನೆಗೆ ಕೃಷ್ಣ ಹೋಗ್ತಾನೆ ಅಲ್ವಾ? ಸಂಧಾನಕ್ಕಾಗಿ ಹೋದಾಗ ಯಾರ ಮನೆಯಲ್ಲೂ ಊಟವನ್ನು ಮಾಡೋದಿಲ್ಲ ಕೃಷ್ಣ ಪರಮಾತ್ಮ. ದುರ್ಯೋಧನ ಎಷ್ಟು ಹೇಳ್ತಾನೆ, ನಮ್ಮ ಮನೆಯಲ್ಲಿ ಊಟ ಮಾಡು, ಅಷ್ಟು ಭಕ್ಷ್ಯ ಭೋಜ್ಯ ಏನು ಬೇಕಾದ ಮಾಡಿಸಿದ್ದೀನಿ ನಾನು, ಊಟ ಮಾಡು ಕೃಷ್ಣ ಅಂತಾನೆ. ಮಾಡೋದಿಲ್ಲ ಅಂತಾನೆ ಕೃಷ್ಣ ಪರಮಾತ್ಮ.
ನಿನ್ನ ಅನ್ನವನ್ನು ನಾನು ತಿನ್ನೋದಿಲ್ಲ, ದುಷ್ಟರ ಅನ್ನವನ್ನು ನಾನು ಮುಟ್ಟೋದಿಲ್ಲ ಅಂತಾನೆ. ಹಾಗೆಯೇ ದುಷ್ಟರ ಅನ್ನವನ್ನು ತಿಂದಿದ್ದಕ್ಕಾಗಿಯೇ ಭೀಷ್ಮಾಚಾರ್ಯರು ಅಂತಹ ತಪ್ಪು ಕೆಲಸಗಳನ್ನು ಮಾಡಬೇಕಾಯಿತು ಅಂತ. ಹಾಗಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ, ಎಲ್ಲೆಲ್ಲೋ ತಿನ್ನಬಾರ್ದು, ಯಾರ್ಯಾರು ಮಾಡಿದ್ದೋ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆ ಆಚೆ ಕಡೆ ಎಲ್ಲೆಲ್ಲೋ ತಿನ್ನಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕಾಗಿಯೇ. ಎಲ್ಲಿ ಅನ್ನವನ್ನು ನಾವು ತಿಂತೀವೋ, ಎಂತಹ ಅನ್ನವನ್ನು, ಯಾರು ಮಾಡಿದ ಅನ್ನವನ್ನು ತಿಂತೀವೋ ಅದೇ ಸ್ವಭಾವ ನಮಗೆ ಬರುತ್ತೆ ಅಂತ. ಹಾಗಾಗಿ ಕಂಡಲ್ಲಿ ತಿನ್ನಬಾರ್ದು ಅಂತ ಹೇಳೋದು. ಹಾಗೆ ಭಗವಂತ ಕಂಡೀಷನ್ ಆಗಿ ಹೇಳಿಬಿಟ್ಟ ದುರ್ಯೋಧನಿಗೆ, ನಿನ್ನ ಅನ್ನವನ್ನು ನಾನು ಮುಟ್ಟೋದಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ಲೋಟ ನೀರು ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಯಾರ ಮನೆಗೆ ಹೋಗ್ತಾನೆ? ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋದಾಗ ವಿದುರ ಇರೋದಿಲ್ಲ, ವಿದುರನ ಹೆಂಡತಿ ಇರ್ತಾಳೆ. ಕೃಷ್ಣ ಬಂದ ತಕ್ಷಣ ಭಕ್ತಿ ಹೆಚ್ಚಾಗ್ಬಿಡುತ್ತೆ ವಿದುರನ ಹೆಂಡತಿಗೆ, ಭಾವುಕಳಾಗ್ಬಿಡ್ತಾಳೆ. ಏನು ಮಾಡಬೇಕು ಅಂತಲೇ ಅವಳಿಗೆ ತೋಚೋದಿಲ್ಲ. ಬಾಳೆಹಣ್ಣು ತರ್ತಾಳೆ ಭಗವಂತನಿಗೆ, ಕೃಷ್ಣನಿಗಾಗಿ ಕೊಡಲಿಕ್ಕೆ ಅಂತ. ಬಾಳೆಹಣ್ಣನ್ನು ಸುಲಿದು ಕೊಡಬೇಕಲ್ವ. ಕೃಷ್ಣನನ್ನು ನೋಡ್ತಾ ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟು ವಿದುರನ ಹೆಂಡತಿ ಬಾಳೆಹಣ್ಣನ್ನು ಸುಲಿತಾ ಹಣ್ಣನ್ನು ಕೆಳಗಡೆ ಹಾಕಿ ಸಿಪ್ಪೆಯನ್ನು ಕೊಡ್ತಾಳೆ. ಅದೇನು ಕೊಡ್ತಾ ಇದ್ದೀನಿ ಅಂತಲೇ ಅವಳಿಗೆ ಗೊತ್ತಿರಲ್ಲ, ಅಷ್ಟು ಭಕ್ತಿ ಮಾಡ್ತಾ ಇರ್ತಾಳೆ ಭಗವಂತನ ಮೇಲೆ. ಕೃಷ್ಣ ಏನು ಮಾಡ್ತಾನೆ? ಸಿಪ್ಪೆಯನ್ನೇ ತಿಂತಾನೆ ಇಸ್ಕೊಂಡು. ಅದು ಭಗವಂತನ ಒಂದು ಸ್ವಭಾವ. ನಾವು ಏನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ, ಹೇಗೆ ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ. ವಿದುರ ಬಂದ್ಬಿಟ್ಟು ನೋಡಿ ಬೈತಾನಂತೆ ಹೆಂಡ್ತಿಗೆ, ಏನು ಮಾಡ್ತಾ ಇದೀಯಾ ನೀನು? ಸಿಪ್ಪೆ ತಿನ್ನಿಸ್ತಾ ಇದೀಯಾ ಕೃಷ್ಣನಿಗೆ, ಬಾಳೆಹಣ್ಣೆಲ್ಲ ಕೆಳಗಡೆ ಹಾಕಿದೀಯಾ ಅಂತ. ಆಗ ಭಗವಂತ ಹೇಳ್ತಾನಂತೆ, ಇದೇ ರುಚಿಯಾಗಿದೆ ನನಗೆ ಅಂತ. ಹಾಗೆ ಕೆಲವರೆಲ್ಲ ತುಂಬ ಮುಜುಗರ ಪಡ್ತಾ ಇರ್ತಾರೆ ಎಲ್ಲಾದರೂ ಹೋದಲ್ಲಿ ಬಂದಲ್ಲಿ. ಅಯ್ಯೋ, ಅವರು ಅಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ, ವಜ್ರದ ಕಿರೀಟ, ವಜ್ರದ ಕವಚ, ಬಂಗಾರ, ಬೆಳ್ಳಿ. ಅಯ್ಯೋ, ನನ್ನ ಹತ್ರ ಏನೂ ಇಲ್ಲಲ್ಲಪ್ಪ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಈ ಒಂದು 100 ರೂಪಾಯಿ ಇವ್ರು ಎದುರಿಗೆ ಕೊಟ್ಬಿಟ್ರೆ ಏನು ಅನ್ಕೊತಾರೋ ಏನೋ, ಈ ಥರ ಮುಜುಗರ ತುಂಬ ಜನಕ್ಕಿರುತ್ತೆ. ಹಾಗೆ ಮಾಡಬೇಡ್ರಿ ಅಂತ ಇದ್ದಾಳೆ ಲಕ್ಷ್ಮೀದೇವಿ ಇಲ್ಲಿ. ಇದನ್ನು ನಾವು ತಿಳ್ಕೋಬೇಕು. ಯಾವುದೇ ರೀತಿಯ ಮುಜುಗರವನ್ನು ಪಡಬೇಡ್ರಿ, ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೊಡ್ರಿ, ಭಗವಂತ ಅದನ್ನು ಸ್ವೀಕಾರ ಮಾಡಿ ನಿಮಗೆ ಅನಂತ ಕೊಡ್ತಾನೆ ಅಂತ. ನೋಡ್ರಿ, ಮಣ್ಣು ಕೊಟ್ಟಿದ್ದಾಳೆ ಭೂದೇವಿ, ಅದನ್ನು ತಿಂದಿದ್ದಾನೆ ಭಗವಂತ ಬಾಯಿಗೆ ಹಾಕ್ಕೊಂಡು. ಯಾಕೆ? ಭಕ್ತಿಯಿಂದ ಕೊಟ್ಟಿದ್ದಾಳೆ ಆಕೆ ಭೂದೇವಿ. ಒಂದು ಹಿಡಿ ಮಣ್ಣಷ್ಟೇ ಭೂದೇವಿ ಕೊಟ್ಟಿದ್ದಲ್ವಾ. ಇಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಸ್ನೇಹಿತರೆ, ಸುಂದರವಾಗಿ ಬರೆದಿದ್ದಾರೆ ವಾದಿರಾಜರು. ಹೀಗೆ ಭಕ್ತಿಯನ್ನು ಭಗವಂತ ಮೆಚ್ಚಿ ನಮಗೆ ವರವನ್ನು ಕೊಡ್ತಾನೆ ವಿನಃ ನೀವೇನೇ ಆಡಂಬರ ಮಾಡಿರಿ, ಭಕ್ತಿ ಇಲ್ಲ ಅಂದರೆ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಅಂತ ಹೇಳ್ತಾರೆ. ಹೊಳೆ ಹರಿತಾ ಹೋಗ್ತಾ ಇರುತ್ತೆ, ಅದರಲ್ಲಿ ಹುಣಸೆಹಣ್ಣು ತೊಳೆದ್ರೆ ಏನಾದರೂ ಪ್ರಯೋಜನನ? ಹಾಗಾಗುತ್ತೆ. ಭಕ್ತಿ ಇಲ್ಲದೆ ದುರಹಂಕಾರದಿಂದ ನಾನು ಕೊಟ್ಟೆ, ನಾನು ಮಾಡಿದೆ ಅಂತ ಯಾರು ಏನೇ ಮಾಡಿದ್ರೂ ಸಹ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತು ಕೊಟ್ಟಿದ್ದು ಸಹ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ, ಅದೂ ಪ್ರಯೋಜನಕ್ಕೆ ಬರೋಲ್ಲ. ಹೀಗೆ ಮಣ್ಣನ್ನು ತಿಂದ ಭಗವಂತ ಅಲ್ವಾ. ಎಲ್ಲ ಸ್ನೇಹಿತರು ಬಂದರು, ತಾಯಿಗೆ ಹೇಳಿದರು, ನೋಡಮ್ಮ ನಿನ್ನ ಮಗ ಮಣ್ಣು ತಿಂದ್ಬಿಟ್ಟಿದ್ದಾನೆ ಅಂತ. ತಿಂದ್ಯಾ ಕೃಷ್ಣ ಮಣ್ಣು? ಬಾಯಿ ತೋರಿಸು ಅಂದರೆ, ಹೌದಮ್ಮ ತಿಂದಿದ್ದೀನಿ ಅಂತ ಒಪ್ಕೊತಾನಂತೆ ಕೃಷ್ಣ. ನೋಡು ಬಾಯಿ ಅಂತ ಬಾಯಿ ತೆಗೆದು ನೋಡಿದಾಗ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ ಭಗವಂತ. ಆ ಒಂದು ಹಿಡಿ ಮಣ್ಣಿನಲ್ಲಿ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದಾನಂತೆ ತಿಳ್ಕೊಳ್ರಿ. ಆ ಒಂದಷ್ಟೇ ಮಣ್ಣಿಂದ ಇಡೀ ಭೂಮಂಡಲವನ್ನು, ಲೋಕವನ್ನು, ಜಗತ್ತುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತನಿಗೇನು ಟನ್ಗಟ್ಟಲೆ ಮಣ್ಣು ಬೇಕಾಯ್ತಾ? ಇಲ್ಲ. ಆ ಎಷ್ಟು ಮಣ್ಣು ಭೂದೇವಿ ಕೊಟ್ಟಿದ್ಲಲ್ಲ, ಬಾಯಲ್ಲಿ ಇಟ್ಕೊಂಡಿದ್ನಲ್ಲ ಕೃಷ್ಣ, ಅದಷ್ಟೇ ಮಣ್ಣಿನಿಂದ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದಾನಂತೆ ನೋಡ್ರಿ. ಇಡೀ ಬ್ರಹ್ಮಾಂಡನೇ ಸೃಷ್ಟಿಯಾಗಿದೆ ಬಾಯಲ್ಲಿನೇ. ದಾಸರು ಒಂದು ಕಡೆ ಸುಂದರವಾಗಿ ಹೇಳ್ತಾರೆ, ಮಣ್ಣಿನಿಂದಲೇ ಎಲ್ಲ, ಅನ್ನ ಉದಕ ಊಟ ವೀಯುವುದು ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಉನ್ನತವಾದ ಪರ್ವತವೆಲ್ಲ ಮಣ್ಣು, ಕೈಲಾಸ ಮಣ್ಣು ಅಂತ ಹೇಳ್ತಾರೆ. ದೇವರ ಗುಡಿ ಮಠ ಮನೆಗಳೆಲ್ಲ ಮಣ್ಣು, ಎಲ್ಲ ಮಣ್ಣಿನಿಂದನೇ ಆಗೋದು ಅಂತ ಹೇಳ್ತಾರೆ. ಅದನ್ನು ಭೂದೇವಿ ಕೊಟ್ಟಿದ್ದಾಳೆ, ಅದನ್ನು ಭಗವಂತ ನಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ. ಮಣ್ಣೇ ಸೃಷ್ಟಿಗೆ ಕಾರಣ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹೀಗೆ ಸೃಷ್ಟಿಗೆ ಕಾರಣವಾದಂಥ ಮಣ್ಣನ್ನು ಭಗವಂತ ಮೆದ್ದಿದ್ದಾನೆ, ತಿಂದಿದ್ದಾನೆ ಭಗವಂತ.
ಅದನ್ನು ಜಗತ್ತು ಇಲ್ಲಿದೆ ನೋಡು ಮಣ್ಣಿನಲ್ಲಿ ಅಂತ ಯಶೋದೆಗೆ ತೋರಿಸಿದ್ದಾನೆ. ಇಡೀ ಬ್ರಹ್ಮಾಂಡವನ್ನೇ ಭಗವಂತ ಬಾಯಲ್ಲಿ ಇಟ್ಕೊಂಡು ತೋರಿಸಿದ್ದಾನೆ. ಇದು ಭಗವಂತನ ಒಂದು ಘನತೆ ಅಂತ ಇಲ್ಲಿ ಹೇಳ್ತಾ ಇದೆ. ಘನತೆ ಬಲ್ಲವರಿಗೆ ಸಲಹಲಿಕೆ. ಯಾರು ಭಗವಂತನ ಘನತೆಯನ್ನು ತಿಳಿತಾರೋ, ಅರ್ಥ ಮಾಡ್ಕೊತಾರೋ ಅವ್ರನ್ನ ಭಗವಂತ ಖಂಡಿತವಾಗಿ ಸಲಹತಾನೆ ಅಂತ ಲಕ್ಷ್ಮೀದೇವಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಸುಂದರವಾದ ನುಡಿಗಳು. ನನಗಂತೂ ಹೇಳಿ ತುಂಬ ಅಂದರೆ ತುಂಬ ಸಂತೋಷವಾಯಿತು. ಇನ್ನೂ ಹೋಗ್ತಾ ಹೋಗ್ತಾ ಸುಂದರವಾದಂಥ ನುಡಿಗಳು ಸ್ನೇಹಿತರೆ, ತಿಳ್ಕೊಳ್ಳೇಬೇಕು. ನಾನಂತೂ ಹೇಳ್ತೀನಿ, ನೀವು ಎಷ್ಟು ಜನ ನೋಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನನ್ನ ಒಂದು ಭಗವಂತನ ಸೇವೆ ಅಂತ ನಾನು ಇದನ್ನು ಭಾವಿಸ್ತೀನಿ. ಹಾಗಾಗಿ ಇದೆಲ್ಲ ಪುಣ್ಯವನ್ನು ನಾನು ನಮ್ಮ ಗುರುಗಳಿಗೆ, ಸತ್ಯಾತ್ಮ ತೀರ್ಥರಿಗೆ ಅರ್ಪಣೆಯನ್ನು ಮಾಡ್ತೀನಿ. ಭಗವಂತನಿಗೆ ಮತ್ತು ನಮ್ಮ ಗುರುಗಳಲ್ಲಿ ನಾನು ನಮಸ್ಕಾರಗಳನ್ನು ಮಾಡ್ತೀನಿ. ಇನ್ನಷ್ಟು ಭಕ್ತಿ, ಇನ್ನಷ್ಟು ಜ್ಞಾನವನ್ನು ನನಗೆ ಕೊಡ್ರಿ ಭಗವಂತನ ಬಗ್ಗೆ ತಿಳಿಸೋದಕ್ಕೆ ಅಂತ. ಹಾಗಾಗಿ ಎಲ್ಲರೂ ತಿಳ್ಕೊಂಡು ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡಿಕೊಳ್ರಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ನುಡಿಯೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.